ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನೀರಲ್ಲಿ ಗುರೋಕ್ಕೆ ಹಂಗೆ ತಿಂಡಿನೂ ಮಾಡಿ ಇಟ್ಬಿಟ್ಟಿದೆ. ರೆಡಿಯಾಗಿದ್ದೀನಿ. ನನ್ನ ಫ್ರೆಂಡ್ ಮನೆ ಗುರುಪ್ರವೇಶಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ನಾನು ಯಾಕೆ ಹಿಂಗೆ ಆಡ್ತಿದ್ದೀನಿ ಅಂತನ ನೋಡಿ. ನಿಮಗೆಲ್ಲ ಪರಿಚಯ ಮಾಡಿಸಿಲ್ಲ ಅಲ್ವಾ? ನಮ್ಮ ಮನೆ ನ್ಯೂ ಮೆಂಬರ್ ಅಪ್ಪು ಅಂತ. ತೀಟೆ ನನ್ನ ಮಗ ಬಂದಾಗ ಒಂದು ತಿಂಗಳು ಕ್ಯೂಟ್ ಬೇಬಿ. ಹೊಸಿ ಕಾಟ ಕೊಡೋಲ್ಲ ನನಗೆ. ಪೂಜೆ ಎಲ್ಲ ಮುಗೀತು. ಸದ್ಯಕ್ಕೆ ಕಡೆ ಸಂಗೀತ ಐರನ್ ಮಾಡ್ಕೋತಿದ್ದಾಳೆ. ನೀನು ಎಷ್ಟು ಕಿತಾಪತಿ ನನ್ನ ಮಗ ಅಂದರೆ ಅವ್ನು ಒಂದು ಕೊಡ್ಬೇಕು. ಅವಾಗ ಸುಮ್ಮನೆ ಕುತ್ಕೋತಾನೆ ಎದ್ರುಕೊಂಡು, ಇಲ್ಲ ಅಂದರೆ ಕುತ್ಕೊಳ್ಳಲ್ಲ. ಹಿಂದಿಂದನೇ ಸಂಗೀತನೂ ರೆಡಿಯಾಗಿ ಅವ್ರ ಮನೆಗೆ ಹೋದ್ಲು. ಮೂವಿಗೆ ಅವ್ರು ತಗೋತೀನಿ ಅಂದ್ಬಿಟ್ಟು ಅಭಿ ಜೊತೆ ಹೋಗೋಣ ಅಂದ್ಬಿಟ್ಟು ಕಾಯ್ತಾ ಇದ್ದೀವಿ. ಅವನಿಂದ ಬಂದೇ ಇಲ್ಲ. 11:15 ಹೋಗೋಣ ಅಂತ ಹೇಳ್ದೆ. ಅಭಿ, ನಾನು, ಸಂಗೀತ, ಪುಷ್ಪ ಅಂತ ನನ್ನ ಫ್ರೆಂಡು, ಹಾಗೆ ಒಬ್ಬ ಪವನ, ಒಟ್ಟು 5 ಜನ ಹೋಗ್ತಾ ಇದ್ದೀವಿ 2 ಗಾಡೀಲಿ. ಇನ್ನು ಬಂದೇ 12 ಗಂಟೆ ಆಯಿತು. ನಮ್ಮ ಗಡಿಯಾರ ನಿಂತೋಗೈತಿ. 4 ಗಂಟೆ ತೋರಿಸ್ತೈತೆ. ನಾನು ಇವಾಗ ನೋಡ್ತಿದ್ದೀನಿ ಇದೇ 4 ಗಂಟೆ ಅಂತ. ಯಾವಾಗ ನೋಡೋಣ. ಅಂದರೆ ಸ್ಕೂಲ್ ಫ್ರೆಂಡ್ಸು 1 to 7th ಜೊತೆಲೇ ಓದಿದ್ದು. ಅವ್ನು ನಮ್ಮೂರಲ್ಲೇ ಇದ್ದಿದ್ದು. ಅಂದರೆ ಅವ್ರೂರು ಬಂದು ದುರ್ಗದ ಹತ್ರ ಅವ್ರ ಅಜ್ಜಿ ಮನೇಲಿ ನಮ್ಮೂರಲ್ಲಿ ಓದಿದ್ದು. ಸೊ ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗ್ತಾಯಿದ್ದೀವಿ. ನೋಡೋಣ ಹೇಗಿದೆ ಮನೆ, ಹೇಗೆ ಕಟ್ಸಿದ್ದಾನೆ ಅಂತ. ಹಾಗೆ ಒಂದು ಮದುವೆ ಕೂಡ ಈ ತಿಂಗಳೇ 31ಕ್ಕೋ ಏನೋ. ನೋಡಿ, 23 ವರ್ಷಕ್ಕೆ ಮದುವೆನೂ ಆದ, ಮನೆಯೂ ಕಳಿಸ್ತಾ ಲೈಫ್ ಸೆಟ್ಲ್ ಮಾಡ್ಕೋತಾನೆ. 12 ಗಂಟೆ ಅಂದ್ಕೊಂಡು 1 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ನಾವಿಬ್ರು ಕಾಯ್ಕೊಂಡ್ಬಿಟ್ಟಿದ್ದೀವಿ. ನಾವು 11:15 ರೆಡಿಯಾಗಿರೋದು. ಬಾಡೇ ಹೋಯ್ತು ಮುಖ. ಅವಾಗ ಹೂ ಥರ ಅರಳಿತು, ಬಾಡೋಯ್ತು. ನಮ್ಮಮ್ಮ ಬೈತೋಳು ಬಸ್ಕೋಗ್ತಾಳೆ ಅಂತ. ನನ್ನ ಫ್ರೆಂಡು ನನಗೆ ಮಾತಾಡೋದು ನಮ್ಗೆ ಯಾರು ಅಂತ ಆಯ್ ಮಾಡತ್ತೆ ನನ್ನ ಕೈಗೆ. ಗುಡ್ ಗರ್ಲ್. ಕಾಲಿಗೆ ಬಂದವನೇ ನೋಡಿ ಅಭಿ. ಎಷ್ಟು ನಾವು 12:45 ಫೋನ್ ಮಾಡಿದಾಗ ನಂಗೆ ಮನೆ ಸ್ನಾನ ಮಾಡ್ತಾಯಿದ್ದೀನಿ ಅಂತ ಕಟ್ಟಿಂಗ್ ಮಾಡಿಸ್ಕೊಂಡು ಅವಾಗ ಬರ್ತಾಯಿದ್ದಂತೆ. ಅಭಿ ಕಟ್ಟಿಂಗ್ ತೋರಿಸ್ತೀನಿ, ಹಂಗೆ ರೀ. ನೋಡಿ ಗೈಸ್, ಈ ಪಾರ್ಟಿ ರೆಡಿಯಾಗಿ ಬರೋಕ್ಕೆ ನನ್ನ ಮಗ ಎಷ್ಟು ಟೈಮ್ ತೊಗೊಂಡವನೆ. ಈ ಕಟ್ಟಿಂಗ್ಗೆ ನನಗೆ ಕೊಟ್ಟಿರೋ ಕಾಸು ನಾನೇ ಮಾಡ್ತಾಯಿದ್ದೆ. ಇನ್ನು 20 ರೂಪಾಯಿ ಕೊಟ್ಟು ಇನ್ನೂ ಚೆನ್ನಾಗಿರೋ ಕಟ್ಟಿಂಗ್ ಮಾಡೋರಲ್ಲ ಅಭಿ. ನೀನೇ ಪುಷ್ಪ ಪವನ ಅಲ್ಲಿ ಬತ್ತವ್ರು ನೋಡಿ. ಸಂಗೀತಕ್ಕೆ ಹೊಸ ನಾಮಕರಣ ಮಾಡೋರು ನಮ್ಮ ಬಾಯ್ಸು. ಅಭಿ ಇವಾಗ ಹೇಳ್ತಾನೆ ಹಾಯ್ ಖುಷಿ. ಇವನು ಊಟಕ್ಕೆ ಕರ್ಕೊಂಡು ಹೋಗು ಅಂದರೆ ಪಾತ್ರೆ ತೊಳೆಗೆ ಕರ್ಕೊಂಡು ಹೋಗ್ತಾನೆ ನನ್ನ ಮಗ. 20 ಕಿಲೋಮೀಟರ್ ಅಂತದ 2:15 ಅಂತ ಹೇಳಿ. ನೋಡಿ ಇವನೇ ಸಂಜು. ಅಡುಗೆ ಮನೆ, ದೇವ್ರ ಮನೆ, ಅದೊಂದು ರೂಮ್. ಆಡ್ಕೊತಾರೆ. ಆ ಕಾಲೇಜ್ ಗ್ರೂಪ್ ಹೋದ್ರೆ ಆಡು ಜೋಡಿ ಮಾಡ್ತಾರೆ, ಈ ಸ್ಕೂಲ್ ಗ್ರೂಪ್ ಬಂದ್ರೆ ಇವ್ರನ್ನ ಜೋಡಿ ಮಾಡ್ತಾರೆ. ಎಲ್ಲೂ ಜೋಡಿ ಮಾಡೋದಂತ ಬಿಟ್ಟಿಲ್ಲ. ನಿನ್ನಂತ ಸೋಕಿಲ್ಲ ಯಾರಿಲ್ಲ ಕಾಣೋ. ಕಾಣಿಸ್ತೇನೆಲ್ಲ ಒಬ್ಬಿ ಅಷ್ಟು ಹೋಗ್ತಿರೋದು. ಬಾಯ್ ಬಾಯ್. ನನಗೆ ಹಿಂಗೆ ಬಿಚ್ಕೊಡಲ್ಲ. ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನನ್ನ ಮಕ್ಕಳು ಬಂದ್ಬಿಟ್ಟು ಕುಯ್ಯ ಹಾಕಿಲ್ಲ ಗೈಸ್. ಇವನು ಬರಲ್ಲ ಖುಷಿ. ಎಷ್ಟು ವೆದರು ಚೆನ್ನಾಗಿದೆ. ನೋಡಿ, ಕೆರೆ ಕಟ್ಟೆಲ್ಲಿ ನೀರು ಇಲ್ದೇ ಹೋಗಿರೋದಕ್ಕೆ ಕುರಿಕೊಂಡು ಬೈ ಇಂಥವ್ರು ಭೂಮಿ ಮೇಲೆ ಇದ್ರೆ ಎಲ್ಲಿ ಮಳೆ ಬಂದದು.
ಪುಷ್ಪ ಸಿಸ್ವಾದಲ್ಲಿ ಅಂಗನವಾಡಿ ಟೀಚರ್ ಅಲ್ಲಿ ಬಂದಿದೆ ತೂಕ ಹಾಕ್ಸೋಣ ಅಂತ. ಅಭಿ ಎಷ್ಟು ಕೆಜಿ ಅನ್ನು ನೋಡೋಣ ಇವಾಗ. ಎಷ್ಟು 45 46 ಇರ್ತಾನೆ. ಎಷ್ಟಿದೆ ಅದು? 55. ಎಷ್ಟಿದೆಯಾ ನೀನು? 55. ಮತ್ತೆ ಚೆನ್ನಾಗಿಲ್ಲ ಅಂತ 25. ಲೇ ಕಮ್ಮಿ ಸಂಗಿರು ನಾನು 47 8 ಇದ್ದೆ. ಪುಸಿ ನೋಡಿ ಎಷ್ಟೈತೆ ಅಂತ. ಇವಾಗ ನಾವು ಓದಿದ ಸಿಸ್ವರ ಅಲ್ಲಿ ಆ ಬಿಲ್ಡಿಂಗು ಕಟ್ತವ್ರಲ್ಲ ಅದ್ರ ಹಿಂದುಗಡೆ ಐತೆ. ಇವಾಗ ಇದಾಗ್ಬಿಟ್ಟಿದೆ. ಇದು ಕಿವಳೆ ಟೀಚರ್ ನೋಡಿ ಗೈಸ್, ಅಂಗನವಾಡಿ ಟೀಚರ್. ಅದೊಂದು ಸಿಸ್ವರ, ಇದೊಂದು ಸಿಸ್ವರ. ಅದರಲ್ಲಿ ಸಿಸ್ವರದಲ್ಲಿ ಆ ಕಡೆ ಸೈಡು 2 ಸಿಸ್ವರ ಐತಿ ಇವಾಗ ಸದ್ಯಕ್ಕೆ. ಇವೆರಡು ಭಾಗ ಮಾಡ್ಬಿಟ್ಟವ್ರೆ. ಇನ್ನೂ 1 ಗಂಟೆ ಇದೆ, ಮನೆಗೆ ಹೋಗ್ರಿ. ಹೋಗ್ಕೊಂಡ್ ಸರಿ ಮಾಡ್ಕೊಳ್ಳಿ ನೋಡಿ. ಸಿಸ್ವರ್ಗೆ ಈ ಮಟ್ಟಿಗೆ ರೆಡಿ ಮಾಡ್ಕೊಳ್ತಾಳೆ ನೋಡಿ. ಇವ ಅಲ್ಲಿ ಬ್ಯಾಗ್ನ ತಿಕ್ಕೊಂಡು ನಿಂತವ್ರೆ. ಒಡ್ಡೆ ನೋಡಿ ಒಡ್ಡೆ ನಮ್ಗೆ ಒಂದು ಅಜ್ಜಿ ಇದ್ರು ಅಡುಗೆ ಮಾಡೋರು ಆಯಾ ಅಂತಾರಲ್ಲ, ಅವ್ರು ಟೀಚರ್ಗಿಂತ ಕೆಳಗಡೆ ಇರೋರು. ಅವ್ರ ಹೆಸರೇ ತಿಮ್ಮಮ್ಮ. ನಾವು ಈ ಕೆಲಸ ಮಾಡೋರೆಲ್ಲ ತಿಮ್ಮಮ್ಮ ತಿಮ್ಮಮ್ಮ ಅನ್ಕೊಂಡು ಮಾಡ್ಡೆ. ಲಕ್ಷ್ಮಿ ಆಂಟಿನೂ ಕೂಡ ತಿಮ್ಮಮ್ಮ ತಿಮ್ಮಮ್ಮ ನಾವು ಮಾಡ್ಡೆ. ಅವ್ರ ಹೆಸರೇ ತಿಮ್ಮಮ್ಮ, ನಮ್ದೇ ತಿಮ್ಮಮ್ಮ. ನಂಗೆ ನಿಜ ಮಾಡ್ಡೆ ಸೇರ್ಕೊಂಡ್ಮೇಲೆ ಗೊತ್ತಾಗ. ಇದು ಅಲ್ಲಿರ್ತಿತ್ತು, ನಾವು ಜಾಸ್ತಿ ಇದ್ರ ಮೇಲೆ ಆಟ ಆಡ್ತಿದ್ದು. ಇಟ್ಕೊಳ್ಳೇನಿ ನಮ್ಮನ್ನೆಲ್ಲ 12:30 1 ಗಂಟೆ ಅಷ್ಟರಲ್ಲೆಲ್ಲ ಕಳಿಸ್ಬಿಡ್ತಿದ್ರು. ಇವಾಗ ಇವ್ರನ್ನೆಲ್ಲ ಇಲ್ಲೇ ಮನ್ಸ್ಬಿಟ್ಟು 4 ಗಂಟೆಗೆ ಕಳಿಸ್ತಾರೆ ಅಷ್ಟೇ. ಇವಾಗ ಹಾಲು ಮೊಟ್ಟೆ ನಮಗೆ ಉರಿಟ್ಕೊಡೋರು, ಬಾಯಿಗೆ ಹಾಕೊಂಡು ಉಫ್ ಅಂತ ನಾವು ತಿಂತಿರ್ಲಿಲ್ಲ. ಇವ್ರಿಗೆಲ್ಲ ಹಾಲು ಮೊಟ್ಟೆ ಕಡಲೆಕಾಯಿ ಚಿಕ್ಕಿ ಇನ್ನೂ ಏನೇನು ಕೊಡ್ತಾರೆ ನೋಡಿ ಅಷ್ಟೇ. ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀವಿ. ಓಕೆ ಬಾಯ್. ನೋಡಿ ನಮ್ಮ ಅಪ್ಪ ಕಾಯ್ತಾ ಇರ್ತಾನೆ. ಬಂದ ನೋಡಿ. ಏನೋ ಬಿಟ್ಬಿಟ್ಟು ಹೋಗಿದ್ವೇನೋ ನಿನ್ನ. ಇಲ್ಲಿ ನೋಡಿಲಿ. ಥ್ಯಾಂಕ್ಸ್ ಕೊಡಮ್ಮ. ಥ್ಯಾಂಕ್ಸ್ ಕೊಡು. ವೆರಿ ಗುಡ್ ಬಾಯ್ ಗುಡ್ ಬಾಯ್.